ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಸನದ ವಿದ್ಯಾನಗರ ಬಡಾವಣೆಯ ನಿವೇಶನ ಒತ್ತುವರಿ ಪ್ರಕರಣದಲ್ಲಿ ಸ್ಯಾಂಡಲ್ವುಡ್ ನಿರ್ಮಾಪಕಿ ನಟ ಯಶ್ ತಾಯಿ ಪುಷ್ಪಾ ಅರುಣ್ ಕುಮಾರ್ಗೆ ತಾತ್ಕಾಲಿಕ ಮುನ್ನಡೆ ಸಿಕ್ಕಿದೆ. ಪ್ರಕರಣ ಇತ್ಯರ್ಥವಾಗುವವರೆಗೆ ವಿವಾದಿತ ನಿವೇಶನದ ಸ್ವರೂಪ ಬದಲಾಯಿಸದಂತೆ ಎರಡೂ ಕಕ್ಷಿದಾರರಿಗೆ ನಿರ್ಬಂಧ ವಿಧಿಸಲಾಗಿದೆ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಹಾಸನದ ವಿದ್ಯಾನಗರ ಬಡಾವಣೆಯಲ್ಲಿರುವ ತಮ್ಮ ನಿವಾಸದ ಪಕ್ಕದಲ್ಲಿರೋ ನಿವೇಶನವನ್ನ ಒತ್ತುವರಿ ಪ್ರಕರಣ ಸಂಬಂಧ ಸ್ಯಾಂಡಲ್ವುಡ್ನ ಕೊತ್ತಲವಾಡಿ ಸಿನಿಮಾದ ನಿರ್ಮಾಪಕಿ ಪುಷ್ಪಾ ಅರುಣ್ ಕುಮಾರ್ಗೆ ಮೊದಲ ಹಂತದ ಮುನ್ನಡೆ ಸಿಕ್ಕಿದೆ. ಈ ಹಿಂದೆ ನೀಡಿದ್ದ ನ್ಯಾಯಾಲಯದ ಆದೇಶಕ್ಕೆ ತಡೆ ನೀಡುವಂತೆ ಪುಷ್ಪಾ ಹಾಸನದ 4ನೇ ಜೆಎಂಎಫ್ಸಿ ಮೊರೆ ಹೋಗಿದ್ರು. ಕೋರ್ಟ್ ಮೂಲ ದಾವೆಯ ಆದೇಶ ಅನುಷ್ಠಾನಕ್ಕೆ ನ್ಯಾಯಾಲಯ ತಡೆ ನೀಡಿದ್ದು, ನ್ಯಾಯಾಲಯದ ಆದೇಶದಿಂದ ಪುಷ್ಪಾ ಅವರು ಖರೀದಿ ಮಾಡಿರೋ ಜಾಗ ಅವರ ಸ್ವಾಧೀನದಲ್ಲಿಯೇ ಇರಲಿದೆ. ಅಂತಿಮ ಆದೇಶ ಬರುವವರೆಗೂ ಈ ಜಾಗವನ್ನ ಮಾರಾಟ ಮಾಡುವಂತಿಲ್ಲ ಎಂಬ ಷರತ್ತನ್ನ ನ್ಯಾಯಾಲಯ ವಿಧಿಸಿದೆ. ನ್ಯಾಯಾಲಯದ ಆದೇಶಕ್ಕೆ ಪುಷ್ಪಾ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಅವರು ಹೇಳಿದ ಪ್ರಕಾರ ಕೋರ್ಟ್ ಅಲ್ಲಿ ಬಂದಿರೋ ಪ್ರಕಾರ ಈ ಜಾಗಕ್ಕೆ ಯಾವುದು ಇರಲಿಲ್ಲ. ಈ ಜಾಗ ಅಲ್ವೇ ಅಲ್ಲ. ನಾನು ಮೊದಲಿಂದನೂ ನಿಮ್ಗೆ ಹೇಳ್ತಾ ಬಂದೆ, ನನ್ನ ಜಾಗ ಅಲ್ಲ, ನನ್ನ ಪ್ರಾಪರ್ಟಿ ಅಲ್ಲ, ಅದು ಯಾವುದೋ ಜಾಗಕ್ಕೆ ತಂದು ಇದು ನಮ್ಮ ಜಾಗ ಅಂತ ಹೇಳ್ತಾ ಇದ್ರು. ಈಗ ಸದ್ಯದಲ್ಲಿ ಅವರು ನನ್ನ ಹೆಸರು ನಮ್ಮ ಅಡ್ರೆಸ್ ಹಾಕಿ ಮಾಡಿದ್ರಿಂದ ಅವ್ರು ತಡೆಯಾಜ್ಞೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಪೇಪರ್ನ ಪರಿಶೀಲನೆ ಮಾಡ್ತಾರೆ. ಈಗ ಸದ್ಯದಲ್ಲಿ ಅವ್ರಿಗೆ ತಡೆಯಾಜ್ಞೆ ಕೊಟ್ಟಿದ್ದಾರೆ. ಏನೋ ನಟ ಯಶ್ ಅವರ ತಾಯಿ ಪುಷ್ಪಾ ನ್ಯಾಯಾಲಯದ ಆದೇಶಕ್ಕೆ ಪ್ರತಿಕ್ರಿಯೆ ನೀಡಿದ್ದು, ಈ ಜಾಗ ನಮ್ದೇ ಎಂಬ ನಂಬಿಕೆ ಮೊದಲಿನಿಂದಲೂ ಇತ್ತು. ನ್ಯಾಯಾಲಯ ಈಗ ನಮ್ಮ ಅರ್ಜಿಯನ್ನು ಪರಿಗಣಿಸಿ ವಾದಿಸಲು ಅವಕಾಶ ನೀಡಿದೆ. ಈ ಹಿಂದೆ ಕೋರ್ಟ್ ಎದುರಾಳಿ ಅರ್ಜಿಯನ್ನೇ ಗಮನಿಸ್ತಾ ಇತ್ತು. ಇದೀಗ ನಮಗೂ ಅವಕಾಶ ಸಿಕ್ಕಿದೆ. ಈ ಜಾಗಕ್ಕೆ ಯಾವುದೇ ಹಿಂದಿನ ಆದೇಶ ಇರಲಿಲ್ಲ. ಬೇರೆ ಜಾಗವನ್ನ ನಮ್ಮದು ಎಂದು ಗೊಂದಲ ಸೃಷ್ಟಿಸಲಾಗಿದೆ ಅಂತ ಆರೋಪಿಸಿದ್ರು. ಮಾರಾಟ ಅಥವಾ ಬಾಡಿಗೆಗೆ ಕೊಡುವ ಪ್ರಶ್ನೆ ಇಲ್ಲ. ನಾವು ಸ್ವಂತ ಬಳಕೆಗೆ ಮಾತ್ರ ಬಳಸ್ತಿದ್ದೇವೆ. ಕಾನೂನು ಪ್ರಕಾರವೇ ಜಮೀನು ಖರೀದಿಸಿ ಶುಲ್ಕ ಪಾವತಿಸಿದ್ದೇವೆ ಅಂದ್ರು. ಬಟ್ ಅದನ್ನ ನಾವು ನೋಡಿದ ಪ್ರಕಾರ ಈಗ ನ್ಯಾಯಾಲಯ ಅದನ್ನ ನಮ್ಮ ಪೇಪರ್ನ ನೋಡಿಯೋ ಏನೋ ನಮಗೂ ಒಂದು ಅವಕಾಶ ಕೊಟ್ಟಿದೆ. ಇದು ಪುಷ್ಪ ಅವ್ರಿಗೆ ಸಂಬಂಧಪಟ್ಟಿದೆಯಾ ದೇವರಾಜದ ಅಂತ ಪರಿಶೀಲನೆ ಮಾಡಿ ಈಗ ಸದ್ಯದಲ್ಲಿ ಅವ್ರಿಗೆ ತಡೆಯಾಜ್ಞೆ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಲ್ಲ ಇನ್ನೂ ಕ್ಲಿಯರ್ ಆಗಿ ಹೇಳುತ್ತೆ, ಅವ್ರಿಗೆ ಗಮನಕ್ಕೆ ತರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಕೋರ್ಟ್. ಏನೋ ಪುಷ್ಪಾ ಅವರು ತಮ್ಮನ್ನ ಕಕ್ಷಿದಾರರಾಗಿ ಪರಿಗಣಿಸದೆ ಆದೇಶ ಮಾಡಲಾಗಿದೆ ಅಂತ ಹೇಳಿಕೊಂಡಿದ್ರು. ಅಲ್ಲದೆ ಕೋರ್ಟ್ ಆದೇಶ ಬಂದು 90 ದಿನದೊಳಗೆ ಮೇಲ್ಮನವಿ ಹಾಕದ ಬಗ್ಗೆ ಕೂಡ ಮಧ್ಯಂತರ ಅರ್ಜಿ ಹಾಕಿದ್ರು. ವಿಳಂಬ ಅರ್ಜಿ ಮಾನ್ಯ ಮಾಡಿ ಪ್ರಕರಣದಲ್ಲಿ ಕಕ್ಷಿದಾರರಾಗಿ ಹಾಜರಾಗಲು ಅವಕಾಶವನ್ನ ನೀಡಲಾಗಿದೆ. ಹಿಂದಿನ ಆದೇಶ ಜಾರಿ ಅಥವಾ ಅನುಷ್ಠಾನಕ್ಕೆ ತಡೆ ನೀಡಿ ಹಾಸನದ 4ನೇ ಜೆಎಂಎಫ್ಸಿ ಕೋರ್ಟ್ ಆದೇಶ ನೀಡಿದೆ. ಪ್ರತಾಪ್ ಹಿರಿಸಾವೆ, ಜಿ ಕನ್ನಡ ನ್ಯೂಸ್, ಹಾಸನ.